ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಬಗ್ಗೆ ಕೊರಗ್ತಾ ಜೀವನ ಹಾಳು ಮಾಡ್ಕೋತೀರಾ ಅಥವಾ ಆ ವೀಕ್ನೆಸ್ ಅನ್ನ ನಿಮ್ಮ ಸ್ಟ್ರೆಂತ್ ಆಗಿ ಮಾಡ್ಕೋತೀರಾ? ಈ ಕಥೆ ಕೇಳಿ ಡಿಸೈಡ್ ಮಾಡಿ. ಒಬ್ಬ 10 ವರ್ಷದ ಹುಡುಗ ಇರ್ತಾನೆ. ಅವನಿಗೆ ಒಂದು ಆಕ್ಸಿಡೆಂಟ್ ಅಲ್ಲಿ ಎಡಗೈ ಹೋಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಆದ್ರೆ ಅವನಿಗೆ ಜೂಡೋ ಕಲಿಬೇಕು ಅಂತ ಆಸೆ ಇರುತ್ತೆ. ಒಂದು ಎಡಗೈ ಇಲ್ಲ ಅಂದ್ರೂ ಕೂಡ ಅವನು ಜೂಡೋ ಮಾಸ್ಟರ್ನ ಹುಡ್ಕೊಂಡ್ ಹೋಗಿ ನನಗ್ ಜೂಡೋ ಕಲಿಬೇಕು ಅಂತ ತುಂಬಾ ಆಸೆ ಇದೆ, ದಯವಿಟ್ಟು ಹೇಳ್ಕೊಡಿ ಅಂತ. ಆಗ ಜೂಡೋ ಮಾಸ್ಟರ್ ಏನ್ ಮಾಡ್ತಾರೆ, ಅವನಿಗೆ ಒಂದೇ ಒಂದು ಕಿಕ್ ಅಥವಾ ಮೂವ್ ಅಂತ ಏನಿರುತ್ತೆ ಅದೊಂದು ಮಾತ್ರ ಹೇಳ್ಕೊಡ್ತಾರೆ. ಇದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ತಿಂಗಳುಗಳು ಕಳೀತಾ ಹೋಗುತ್ತೆ. ಅವನಿಗೆ ಬರೋದು ಅದೊಂದೇ ಮೂವ್ಮೆಂಟ್. ಸೊ ಅದೊಂದನ್ನೇ ಕಲ್ತಿರ್ತಾನೆ, ಪರ್ಫೆಕ್ಟ್ ಆಗಿ ಕಲ್ತಿರ್ತಾನೆ. ರಾಜ್ಯ ಮಟ್ಟದ ಕಾಂಪಿಟೇಷನ್ ಬರುತ್ತೆ. ಅದ್ರಲ್ಲಿ ಅದ್ ಹೆಂಗೋ ಗೊತ್ತಿಲ್ಲ, ಎಲ್ಲವನ್ನೂ ಗೆಲ್ತಾ ಹೋಗ್ತಾನೆ. ಫೈನಲ್ ಬರುತ್ತೆ. ಫೈನಲ್ ಬಂದಾಗ ಎದುರಾಳಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಆ ಎದುರಾಳಿ ವಿರುದ್ಧ ಹೆಂಗಪ್ಪ ಗೆಲ್ಲೋದು ಅಂತ ಈ ಹುಡ್ಗಂಗ್ ಒಂದ್ ಭಯ ಇರುತ್ತೆ. ಆದ್ರೂ ಕೂಡ ಅವ್ನ್ ಪಾರ್ಟಿಸಿಪೇಟ್ ಮಾಡ್ತಾನೆ, ಹೇಗೋ ಗೆಲ್ತಾನೆ. ಗೆದ್ಮೇಲೆ ಅವನ್ಗೆ ಆಶ್ಚರ್ಯ ಆಗುತ್ತೆ, ಹೇಗ್ ನಾನ್ ಗೆದ್ದೆ ಅಂತ. ಸೊ ಅವ್ನ್ ಮಾಸ್ಟರ್ ಹತ್ರ ಬಂದ್ಬಿಟ್ಟು, ಅಷ್ಟು ಸ್ಟ್ರಾಂಗ್ ಫೈನಲಿಸ್ಟ್ ಇದ್ರೂ ಕೂಡ ನೀವ್ ನನಗ್ ಹೇಳ್ಕೊಟ್ಟಿದ್ದು ಒಂದೇ ಒಂದು ಮೂವ್, ಆ ಒಂದು ಮೂವ್ ಇಟ್ಕೊಂಡು ನಾನ್ ಹೆಂಗ್ ಗೆದ್ದೆ ಅಂತ. ಆಗ ಆ ಮಾಸ್ಟರ್ ನಕ್ಬಿಟ್ಟು ಹೇಳ್ತಾರೆ, ನಿನ್ನ ಆ ಮೂವ್ಗೆ ಎದುರಾಳಿ ನಿನ್ನ ಸೋಲ್ಸ್ಬೇಕು ಅಂತಿದ್ರೆ ಅವನು ನಿನ್ನ ಎಡಗೈಯನ್ನ ಹಿಡ್ಕೋಬೇಕಾಗಿತ್ತು. ಆದ್ರೆ ನಿನಗೆ ಎಡಗೈಯೇ ಇಲ್ವಲ್ಲ. ನಿನಗೆ ಎಡಗೈ ಇಲ್ದಲೇ ಇರೋದೇ ನಿನ್ನ ದೊಡ್ಡ ಶಕ್ತಿ ಆಯ್ತು, ಹಾಗಾಗಿ ನೀನ್ ಗೆದ್ದೆ ಅಂತ. ಸೊ ನಮ್ ಲೈಫಲ್ಲೂ ಅಷ್ಟೇ, ಎಷ್ಟೋ ಸಲ ಅಯ್ಯೋ ನಂಗ್ ಅದಿಲ್ಲ, ಅಯ್ಯೋ ನಂಗ್ ಇದಿಲ್ಲ, ನಾನ್ ಹಿಂಗಿದೀನಿ, ನಾನ್ ಕಪ್ಪಗಿದೀನಿ, ಕುಳ್ಳಗಿದೀನಿ, ದಪ್ಪಕ್ಕಿದೀನಿ, ಉದ್ದಕ್ಕಿದೀನಿ, ಏನೇನೋ. ಬರೀ ದೇಹ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಕೊರತೆಗಳ ಬಗ್ಗೆ ನಾವು ಬೇಜಾರ್ ಮಾಡ್ಕೋತಾನೆ ಇರ್ತೀವಿ. ಆದ್ರೆ ಎಷ್ಟೋ ಸಲ ನಮ್ಮ ಕೊರತೆಗಳೇ ನಮ್ಮ ಶಕ್ತಿ ಆಗತ್ತೆ. ಇದ್ರಲ್ಲಿ ನಿಮಗ್ ನಂಬಿಕೆ ಇದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ.